ನಮಸ್ತೆ ಎಲ್ಲರಿಗೂ. ಆಗಲೇ ಒಂದು ಸಾಲ್ಟನ್ನು ಮಾಡಿದ್ವಿ. ಈಗ ಅದೇ ಸೇಮ್ ಪ್ರೊಸೆಸ್ ಮಾತ್ರ ಸೇಮ್ ಇದೆ, ಪ್ರೊಸೀಜರ್ ಸೇಮ್ ಇದೆ. ಇನ್ನೊಂದು ಸಾಲ್ಟ್, ಡಿಫ್ರೆಂಟ್ ಸಾಲ್ಟನ್ನು ನಾವು ಏನು ಮಾಡಿದ್ವಿ, ತೊಗೊಂಡಿದ್ವಿ. ಇದು ಸಾಲ್ಟು ಅನ್ನೋನ್ ಸಾಲ್ಟ್ ಇದೆ. ಈ ಅನ್ನೋನ್ ಸಾಲ್ಟ್ದೊಳಗೆ ಏನಿದೆ ಅಂತಂದರೆ ಇದ್ರೊಳಗೆ ಆ್ಯಸಿಡ್ ರೆಡಿಕಲ್ಲು ಮತ್ತು ಬೇಸಿಕ್ ರೆಡಿಕಲನ್ನು ನಾವು ಏನು ಮಾಡಬೇಕು, ಡಿಟೆಕ್ಟ್ ಮಾಡಬೇಕು. ಯಾವ ರೀತಿಯ ಡಿಟೆಕ್ಟ್ ಮಾಡಬೇಕು ಅನ್ನೋದನ್ನು ಟೋಟಲ್ ಸಾಲ್ಟನ್ನು ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ 4 ಸ್ಟೆಪ್ಸ್ ಬರುತ್ತೆ. ಒಂದು ಪ್ರಿಲಿಮಿನರಿ ಟೆಸ್ಟು, ಸೆಕೆಂಡ್ ಒನ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲು, ಥರ್ಡ್ ಒನ್ ಡಿಟೆಕ್ಷನ್ ಆಫ್ ಬೇಸಿಕ್ ರೆಡಿಕಲು, ನೆಕ್ಸ್ಟ್ ಲಾಸ್ಟ್ ಒನ್ ರಿಪೋರ್ಟ್ ಆಫ್ ಸಾಲ್ಟ್ ಮೀನ್ಸ್ ರಿಸಲ್ಟ್. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ಪ್ರಿಲಿಮಿನರಿ ಟೆಸ್ಟ್. ಪ್ರಿಲಿಮಿನರಿ ಟೆಸ್ಟ್ದೊಳಗೆ ಫಸ್ಟ್ ಯಾವುದು ಬರ್ತದೆ ಅಂದರೆ ಕಲರ್ ಬರುತ್ತೆ. ಕಲರ್ ಆದಮೇಲೆ ಸ್ಟೇಟ್ ಆದಮೇಲೆ ನೆಕ್ಸ್ಟ್ ಯಾವುದಂತಂದರೆ ಸಾಲ್ಯುಬಿಲಿಟಿ. ಕಲರ್ದೊಳಗೆ ಯಾವುದಿದೆ ಅಂತಂದರೆ ವೈಟ್ ಆರ್ ಕಲರ್ಲೆಸ್ ಇದೆ, ಮೀನ್ಸ್ NH4+, Mg++, ನೆಕ್ಸ್ಟ್ Na+ ಸಾಲ್ಟ್ಸ್ ಆರ್ ಪ್ರೆಸೆಂಟು. ಇದು ಏನಿದೆ ಕಲರ್ ಆಯಿತು. ನೆಕ್ಸ್ಟ್ ಸ್ಟೇಟನ್ನು ನೋಡಬೇಕು. ಯಾವ ರೀತಿಯಾಗ ಸಾಲ್ಟನ್ನು ನೋಡಿದ ತಕ್ಷಣ ಗೊತ್ತೈತೆ ಇದು ಸ್ಮೂತ್ ಐತೋ, ಏನು ಕ್ರಿಸ್ಟಲ್ ಟೈಪ್ ಐತೋ, ಅಥವಾ ನಾವು ಸ್ವಲ್ಪ ನಾವು ಏನು ಮಾಡ್ಬೋದು, ಟಚ್ ಮಣ್ಣು ಗೊತ್ತಾಗ್ಬೋದು. ಅವಾಗ ಗೊತ್ತಾಗುತ್ತೆ ಇದು ಕ್ರಿಸ್ಟಲೈನ್ ಇತ್ತು, ಅಮರ್ಪಸ್ ಇದೆ. ಈ ತೊಗೊಂಡಂಥ ಸಾಲ್ಟ್ ಯಾವುದೈತೆ ಅಂತಂದರೆ ಕ್ರಿಸ್ಟಲೈನ್ ಇದೆ. ಓಕೆ, ನೆಕ್ಸ್ಟ್ ಇದ್ರಾಗಾದಮೇಲೆ ಮೂರನೇ ಸ್ಟೆಪ್ ಯಾವುದೈತೆ ಅಂದರೆ ಸಾಲ್ಯುಬಿಲಿಟಿಯನ್ನು ನಾವು ಚೆಕ್ ಮಾಡಬೇಕು. ಈ ಸಾಲ್ಟ್ ಎದುರು ಸಾಲ್ಯುಬಲ್ ಆಗುತ್ತೆ ಅನ್ನೋದು, ವಾಟರ್ದಾಗ ಆಗುತ್ತೋ, ಡೈಲ್ಯೂಟ್ HCl ಅನ್ನೋದನ್ನು ಯಾವುದನ್ನು ನೋಡಬೇಕು. ತೊಗೊಂಡಂಥ ಸಾಲ್ಟನ್ನು ಸ್ಪೆಚುಲಾದಿಂದರೆ ಸ್ವಲ್ಪ 2 ಕ್ರಿಸ್ಟಲ್ಸನ್ನು ತೊಗೋಬೇಕು. ನೆಕ್ಸ್ಟ್ ಸಾಲ್ಟ್ ಪ್ಲಸ್ ವಾಟರ್ನ ಆ್ಯಡ್ ಮಾಡಬೇಕು. ನೋಡಬೇಕು ಏನಿದೆ ಸಾಲ್ಯುಬಲ್ಲ, ಇನ್ಸಾಲ್ಯುಬಲ್ಲ. ಈ ತೊಗೊಂಡಂಥ ಸಾಲ್ಟು ನೀರಿನಲ್ಲಿ ಏನಾಗಿದೆ, ಸಾಲ್ಯುಬಲ್ ಆಗಿದೆ. ಅಂದರೆ ಏನಿದೆ ಅಂತಂದರೆ Na+, K+, NH4 ಸಾಲ್ಟ್ಸ್ ಆರ್ ಮೇ ಬಿ ಪ್ರೆಸೆಂಟ್. ಇವೆಲ್ಲ ಇನ್ನೂ ಸಾಲ್ಟ್ ಪಾಸಿಟಿವ್ ಅಂದರೆ ನೆಗೆಟಿವ್ ರೆಡಿಕಲ್ಸು ಏನಿದೆ ಪ್ರೆಸೆಂಟ್ ಇದೆ, ಅಥವಾ ಪಾಸಿಟಿವ್ ರೆಡಿಕಲ್ಸ್ ಪ್ರೆಸೆಂಟ್ ಇದೆ. ಫಸ್ಟ್ ಸಾಲ್ಯುಬಲ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ಯಾವ ಸ್ಟೆಪ್ಸನ್ನು ಕಂಡುಹಿಡಿಬೇಕಂತಂದರೆ ಸೆಕೆಂಡ್ ಮೀನ್ 4 ಸ್ಟೆಪ್ಸ್ದೊಳಗೆ ಫಸ್ಟ್ ಒನ್ ಪ್ರಿಲಿಮಿನರಿ ಟೆಸ್ಟ್ ಮುಗೀತು. ಸೆಕೆಂಡ್ ಒನ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್. ಈ ತೊಗೊಳ್ಳೋಂಥ ಸಾಲ್ಟ್ದೊಳಗೆ ಆ ಸಾಲ್ಟ್ದೊಳಗೆ ಏನಿದೆ ಅಂತಂದರೆ ಆ್ಯಸಿಡ್ ರೆಡಿಕಲ್ ಯಾವುದೈತೆ ಅಂತ ಅನ್ನೋದು ಅದನ್ನು ನಾವು ಏನು ಮಾಡಬೇಕು, ಡಿಟೆಕ್ಟ್ ಮಾಡಬೇಕು. ಸ್ವಲ್ಪ ಸಾಲ್ಟು. ನೆಕ್ಸ್ಟ್ ಏನಿದೆ ರೀ ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್ಸ್ದೊಳಗೆ ಅದರೊಳಗೆ ಅನಾಲಿಸಿಸ್ ಆಫ್ ಫಸ್ಟ್ ಗ್ರೂಪ್ ಆ್ಯಸಿಡ್ ರೆಡಿಕಲ್, ಸಾಲ್ಟು ಪ್ಲಸ್ ಡೈಲ್ಯೂಟ್ H2SO4. ಸಾಲ್ಟು ಪ್ಲಸ್ ಡೈಲ್ಯೂಟ್ H2SO4. 1 ಯಾವುದಾರ ರಿಯಾಕ್ಷನ್ ಆಗ್ತಾ ಇದೆ ನೋಡಬೇಕು. there is no reaction takes place means no brisk effervescence of CO2 gas is evolved. ಫಸ್ಟ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ CO3- ಆಬ್ಸೆಂಟ್. ಅಂದರೆ ಏನಿದೆ ಈ ತೊಗೊಳ್ಳೋಂಥ ಸಾಲ್ಟು ಅಥವಾ ನಾವು ಟೆಸ್ಟ್ ಮಾಡಿದಂಥ ಸಾಲ್ಟು ಫಸ್ಟ್ ಗ್ರೂಪ್ದಲ್ಲಿ ಆ್ಯಸಿಡ್ ರೆಡಿಕಲ್ ಇಲ್ಲ. ಓಕೆ, ನೆಕ್ಸ್ಟ್ ಆ್ಯಸಿಡ್ ರೆಡಿಕಲ್ ಮುಗೀತಂತಂದರೆ ನೆಕ್ಸ್ಟ್ ಯಾವುದು ಹೋಗ್ಬೇಕು, A ಅಂತೂ ಮುಗೀತು. ಅದರ B ಅನಾಲಿಸಿಸ್ ಆಫ್ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರೆಡಿಕಲ್. ಅನಾಲಿಸಿಸ್ ಆಫ್ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರೆಡಿಕಲ್. ಓಕೆ, ಸಾಲ್ಟು ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. ಸಾಲ್ಟು ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. ಸಿ ದಿ ಟೆಸ್ಟ್ ಟ್ಯೂಬನ್ನು ನೋಡಬೇಕು. ಇದ್ರೊಳಗೆ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ABCD ಅಂತಿದೆ. ಎದೊಳಗೆ ಕಲರ್ಲೆಸ್ ಗ್ಯಾಸ್ ಇದೆ, ಬಿದೊಳಗೆ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಇದೆ, ಡಿದೊಳಗೆ ಲೈಟ್ ಬ್ರೌನ್ ಫ್ಯೂಮ್ಸ್ ಇದೆ. ನೆಕ್ಸ್ಟ್ ಡಿದೊಳಗೆ ಯಾವುದಿದೆ ಲೈಟ್ ಬ್ರೌನ್ ಫ್ಯೂಮ್ಸು ಅಂತಿದೆ. ಇದ್ರೊಳಗೆ ಯಾವುದಿದೆ ಅನ್ನೋದು ನೋಡಬೇಕು. ಇದ್ರೊಳಗೆ ಯಾವುದಿದೆ ಅಂತಂದರೆ ಗಿವ್ಸ್ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಮೀನ್ಸ್ BR ಮೇ ಬಿ ಪ್ರೆಸೆಂಟ್. BR- ಮೇ ಬಿ ಪ್ರೆಸೆಂಟ್. ಓಕೆ, ಕೊಟ್ಟಂಥ ಸಾಲ್ಟು ಸೆಕೆಂಡ್ ಗ್ರೂಪ್ದಲ್ಲಿ ಕೊಟ್ಟಂಥ ಸಾಲ್ಟು ಅಥವಾ ನಾವು ತೊಗೊಂಡಂಥ ಸಾಲ್ಟು ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ BR- ಮೇ ಬಿ ಪ್ರೆಸೆಂಟ್. ಓಕೆ,
ಇದಾದಮೇಲೆ ಅಂದರೆ ಸೆಕೆಂಡ್ ನಾವು ತೊಗೊಳ್ಳೋಂಥ ಸಾಲ್ಟ್ದಲ್ಲಿ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ ಪ್ರೆಸೆಂಟ್ ಇದೆ. ಯಾವುದಿದೆ? Br- ಪ್ರೆಸೆಂಟ್ ಇದೆ. ಇದ್ರದ್ದು ನಾವು ಓನ್ಲಿ ಮೇ ಬಿ ಪ್ರೆಸೆಂಟ್ ಇದೆ, ಇದು ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಬೇಕಾದ್ರೆ CT ಅಂತ ಕರೀತಾರೆ. CT ಫಾರ್ ಏನಿದೆ? Br-. CT ಫಾರ್ Br- ಒಳಗೆ ಅದರೊಳಗೆ ಯಾವುದಿದೆ ಅಂತಂದರೆ ಸಿಲ್ವರ್ ನೈಟ್ರೇಟ್ ಟೆಸ್ಟ್, AgNO3 ಟೆಸ್ಟ್ ಅಂತಿದೆ. ಅದ್ರೊಳಗೆ ಯಾವುದಿದೆ ಅಂತಂದರೆ ಸೊಲ್ಯೂಷನ್ ಆಫ್ ದಿ ಕಂಪೌಂಡ್ ಏನಿದೆ? ಸೊಲ್ಯೂಷನ್ ಆಫ್ ದಿ ಕಂಪೌಂಡ್ ಸಾಲ್ಟ್ ಪ್ಲಸ್ ವಾಟರ್ ಇದೆ. ಬೇರೆ ಟೆಸ್ಟ್ ಟ್ರಾನ್ಸ್ಫರ್ ಮಾಡಿ 2 ಡ್ರಾಪ್ಸ್ ಅಷ್ಟೇ ನಾವು ಆ್ಯಡ್ ಮಾಡೋಣ. ಓಕೆ, ಸೊಲ್ಯೂಷನ್ ಆಫ್ ದಿ ಕಂಪೌಂಡ್ ಪ್ಲಸ್ AgNO3 ಸೊಲ್ಯೂಷನ್ ಪ್ಲಸ್ AgNO3 ಸೊಲ್ಯೂಷನ್. ಓಕೆ, ಯಾವುದು ಬಂದಿದೆ? ಪೇಲ್ ಯೆಲ್ಲೋ PPT ಈಸ್ ಫಾರ್ಮೇಷನ್. ಯಾವ PPT ಬಂದಿದೆ ಅಂದರೆ ಪೇಲ್ ಯೆಲ್ಲೋ PPT. ಇದು ಪೇಲ್ ಯೆಲ್ಲೋ PPT ಬಂದತ್ತಂದರೆ Br ಈಸ್ ಕನ್ಫರ್ಮ್. Br ಈಸ್ ಕನ್ಫರ್ಮ್ ಆಗ್ಬೇಕಂದ್ರೆ ಇನ್ನೊಂದಿದೆ. ಏನಿದೆ ಇರ್ತದಂದರೆ ಸ್ಪ್ಯಾರಿಂಗ್ಲಿ ಸೊಲ್ಯುಬಲ್. ಯಾವುದೇ? ಸ್ಪ್ಯಾರಿಂಗ್ಲಿ ಸೊಲ್ಯುಬಲ್ ಇನ್ NH4OH. ಬಂದಂಥ PPT NH4OH ಅನ್ನು ಆ್ಯಡ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಇನ್ಸೊಲ್ಯುಬಲ್ ಆಗುತ್ತೆ. ಸಾರಿ, ಏನಾಗುತ್ತೆ ಅಂದರೆ ಸೊಲ್ಯುಬಲ್ ಆಗುತ್ತೆ. ಓಕೆ, ಅಂದರೆ ಕರ್ಡಿ ವೈಟ್ PPT, ಪೇಲ್ ಯೆಲ್ಲೋ PPT ಏನಾಗಿದೆ ಅಂತಂದರೆ ರಿಮೂವ್ ಆಗಿದೆ. ಅಂದರೆ ಸ್ಪ್ಯಾರಿಂಗ್ಲಿ ಸೊಲ್ಯುಬಲ್ ಆಗ್ತಾಯಿದೆ. ಅಂದರೆ ತೊಗೊಂಡಂಥ ಸಾಲ್ಟು ಏನಿದೆ ಅಂದರೆ Br ಈಸ್ ಕನ್ಫರ್ಮ್ಡ್. ನೆಕ್ಸ್ಟ್ ಸ್ಟೆಪ್ ಏನಿದೆ? ದ ಗಿವನ್ ಸಾಲ್ಟ್ ಆ್ಯಸಿಡ್ ರೆಡಿಕಲ್ ಈಸ್ Br- ಈಸ್ ಕನ್ಫರ್ಮ್. ಮುಗೀತು, ಆ್ಯಸಿಡ್ ರೆಡಿಕಲ್ ಬಂತು. ಈಗ ನಾವು ಏನು ಮಾಡಬೇಕಂದ್ರೆ ಈ ತೊಗೊಳ್ಳೋಂಥ ಸಾಲ್ಟ್ದೊಳಗೆ ನಾವು ಬೇಸಿಕ್ ರೆಡಿಕಲ್ನ ಮಾಡಬೇಕು. ಯಾವ ರೀತಿಯ ಬೇಸಿಕ್ ರೆಡಿಕಲ್ನ ಮಾಡಬೇಕು ಅಂತಂದರೆ ಅದರ ಡಿಟೆಕ್ಷನ್ ಆಫ್ ಅನಾಲಿಸಿಸ್ ಆಫ್ ಜೀರೋ ಗ್ರೂಪ್ ಬೇಸಿಕ್ ರೆಡಿಕಲ್. ಅನಾಲಿಸಿಸ್ ಆಫ್ ಜೀರೋ ಗ್ರೂಪ್ ಬೇಸಿಕ್ ರೆಡಿಕಲ್ದೊಳಗೆ ಯಾವುದಿದೆ? ಜೀರೋ ಗ್ರೂಪ್ ಬೇಸಿಕ್ ರೆಡಿಕಲು ಟೆಸ್ಟ್ ಫಾರ್ NH4+. ಟೆಸ್ಟ್ ಫಾರ್ NH4+ ಇದಂತಿದೆ. ಕಂಪೌಂಡ್ ಅಂದರೆ ಸಾಲ್ಟ್, ಗಿವನ್ ಸಾಲ್ಟ್, ತೊಗೊಂಡಂಥ ಸಾಲ್ಟು ಪ್ಲಸ್ NaOH ಸೊಲ್ಯೂಷನ್ ಸೊಲ್ಯೂಷನ್. ನೆಕ್ಸ್ಟ್ ಏನು ಮಾಡಬೇಕು? NaOH ಅನ್ನು ಆ್ಯಡ್ ಮಾಡಿದ್ರಿ. ಸೊಲ್ಯೂಷನ್ ಹೀಟ್ ಅಂಟಿಲ್ ಇಟ್ ಬಾಯ್ಲ್ಸ್ ಆ್ಯಂಡ್ ಗಿವ್ಸ್ ವೇಪರ್ಸ್. ಹೀಟ್ ಆಗ್ತಾಯಿದೆ, ರಿಯಾಕ್ಷನ್ ಆಗ್ತಾಯಿದೆ, ಬಾಯ್ಲ್ ಆಗ್ತಾಯಿದೆ. ಓಕೆ, ವೇಪರ್ಸು ಬರ್ತಾಯಿದೆ. ಓಕೆ, ವೇಪರ್ಸ್ ಬರ್ತಾಯಿದೆ ಅಂದರೆ ಕೆಮಿಕಲ್ಸನ್ನು ಸ್ಮೆಲ್ ತೊಗೋಬೇಕಾದ್ರೆ ಈ ಥರದ್ದು ಯಾವ ಸ್ಮೆಲ್ ಇದೆ? ಪಂಜೆಂಟ್ ಸ್ಮೆಲ್ ಇದೆ. ಈ ಪಂಜೆಂಟ್ ಸ್ಮೆಲ್ಲು ಒಂದಿಷ್ಟು ಮಂದಿಗೆ ಗೊತ್ತಾಗಲ್ಲ. ಓಕೆ, ಗೊತ್ತಾಗಲಿಕ್ಕಂದ್ರೆ ಯಾವ ರೀತಿಗೆ ಇನ್ನೊಂದು ಟೆಸ್ಟ್ ಇಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಯಾವುದು ಇಟ್ಟಿದ್ದಾರೆ? ಇಟ್ ಗಿವ್ಸ್ ವೈಟ್ ಡೆನ್ಸ್ ಫ್ಯೂಮ್ಸ್ ವಿತ್ ಎ ಗ್ಲಾಸ್ ರಾಡ್ ಡಿಪ್ಡ್ ಇನ್ ಎ ಕಾನ್ಸಂಟ್ರೇಟೆಡ್ HCl. ಯಾವುದಿದೆ? ಕಾನ್ಸಂಟ್ರೇಟೆಡ್ HCl. ಎಸ್, ಬರ್ತಾಯಿದೆ. ಏನು ಬರ್ತಾಯಿದೆ? ವೈಟ್ ಡೆನ್ಸ್ ಫ್ಯೂಮ್ಸ್. ವೈಟ್ ಡೆನ್ಸ್ ಫ್ಯೂಮ್ಸ್ ಅಂತಂದರೆ ನಾವು ತೊಗೊಂಡಂಥ ಸಾಲ್ಟ್ದಲ್ಲಿ ಯಾವುದಿದೆ ಅಂತಂದರೆ NH4+ ರೆಡಿಕಲ್ ಇದೆ. ಅಂದರೆ ಏನಾಯ್ತು ಅಂತಂದರೆ ಆ್ಯಸಿಡ್ ರೆಡಿಕಲ್ಲು ಬಂತು, ಬೇಸಿಕ್ ರೆಡಿಕಲ್ಲು ಬಂತು. ಆ್ಯಸಿಡ್ ರೆಡಿಕಲ್ ಯಾವುದಿದೆ ಅಂತಂದರೆ Br-. ಬೇಸಿಕ್ ರೆಡಿಕಲ್ ಯಾವುದಿದೆ ಅಂದರೆ NH4+. ದ ಗಿವನ್ ಕಂಪೌಂಡ್ ಈಸ್ NH4Br. ನೇಮ್ ಆಫ್ ದಿ ಕಂಪೌಂಡ್ ಈಸ್ ಅಮೋನಿಯಂ ಬ್ರೋಮೈಡ್. ನಾವು ತಗೊಳ್ಳೋಂಥ ಸಾಲ್ಟ್ದ ಹೆಸರು ಏನಿದೆ ಅಂತಂದರೆ ಅಮೋನಿಯಂ ಬ್ರೋಮೈಡ್, ಮೀನ್ಸ್ NH4Br. ಓಕೆ, ಥ್ಯಾಂಕ್ ಯು.